ಈಗ ಗದಗದಿಂದ ಶಿವಾನಂದ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಈಗ ಎಲ್ಲದರ ರೇಟ್ ಜಾಸ್ತಿ ಆಗಿದೆ. ಪ್ರಧಾನಿ ಮೋದಿ ಅವರು ಹೇಳ್ತಿದ್ದಾರೆ ಕೊರೋನಾ ಟೈಮ್ ಇತ್ತು, ಅದಾದ್ಮೇಲೆ ಯುದ್ಧ, ಈಗ ಇಂಧನ ಬಿಕ್ಕಟ್ಟು. ಫುಲ್ ದಶಕ ಏನಿದೆ ಅದು ಮಹಾ ವಿಪತ್ತುಗಳ ದಶಕ. ಮುಂದಿನ ದಿನಗಳಲ್ಲಿ ನಾವೇನಾದರೂ ಎಚ್ಚೆತ್ಕೊಳ್ಳದೆ ಹೋದ್ರೆ, ಮಿತವಾಗಿ ಬಳಸದೆ ಹೋದ್ರೆ ಮತ್ತಷ್ಟು ಸಂಕಷ್ಟ, ಬಡತನಕ್ಕೆ ಬಂದ್ಬಿಡ್ತೀವಿ ಅಂತ. ಖಂಡಿತ ಮೇಡಮ್, ಖಂಡಿತ. ಖಂಡಿತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತ ನಿರ್ಧಾರ ಜಗತ್ತೇ ಅಲ್ಲ, ವಿಶ್ವವೇ ಮೆಚ್ಚಲೇಬೇಕು. ಈಗ ನಿಮ್ಮ ಜೀವನದ ಮೇಲೆ ಬೆಲೆ ಏರಿಕೆ ಬಿಸಿ ತಟ್ಟಿಲ್ವಾ? ಖಂಡಿತ ಮೇಡಮ್, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಮೇಲೂ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ. ಆದ್ರೆ ಈ ದೇಶಕ್ಕೋಸ್ಕರ ಪ್ರಧಾನಮಂತ್ರಿ ಅವರು ಮಾಡುವಂತಹ ಒಂದು ಮನವಿ ನಮ್ಮ ಮುಂದಿನ ಯುವ ಪೀಳಿಗೆ ಮತ್ತು ನಮಗೂ ಕೂಡ ಮುಂದೆ ಆ ರೀತಿ ನನ್ನ ದೇಶ ಪಕ್ಕದ ದೇಶದ ಹಾಗೆ ಭಿಕ್ಷುಕ ದೇಶ ಆಗಬಾರದು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮೋದಿ ಅವರು ತಗೊಂಡಂತ ದಿಟ್ಟ ನಿರ್ಧಾರಕ್ಕೆ ನಮ್ಮ ಬೆಂಬಲ ಖಂಡಿತವಾಗಿಯೂ ಇರುತ್ತೆ. ನಿಮ್ಮ ಬದುಕಿನಲ್ಲಿ ಸದ್ಯ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಿ ಶಿವಾನಂದ್ ಅವರೇ? ಎಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ, ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ. ಸೊ ಖರ್ಚು ವೆಚ್ಚದಲ್ಲಿ ಏನ್ ಚೇಂಜಸ್ ಆಗಿದೆ? ಗದಗ ಪಕ್ಕ ಹಳ್ಳಿ ಮೇಡಮ್, ನಮ್ದು ಹೊಂಬಳ ಅಂತ. ನಾವು ಆಕ್ಚುಲಿ ಇಲ್ಲಿಂದ ಬೈಕ್ ಯೂಸ್ ಮಾಡ್ತಿದ್ವಿ ಗದಗ ಹೋಗ್ಲಿಕ್ಕೆ. ಹೆಚ್ಚು ಕಡಿಮೆ ಬಸ್ಸಿಗೆ ಅಡ್ಡಾಡ್ತೀವಿ. ಸಣ್ಣ ಪುಟ್ಟಕ್ಕೆ ಕೆಲಸಕ್ಕೆ ಬೈಕ್ ಯೂಸ್ ಮಾಡ್ತಾ ಇದ್ವಿ. ಬೈಕ್ ಯೂಸ್ ಮಾಡೋದನ್ನ ಬಿಡ್ತೀವಿ ಸ್ವಲ್ಪ ದಿನ. ಮೊದಲು ಬಸ್ಸಿಗೆ ಹೋಗ್ತಿರ್ಲಿಲ್ಲ. ಪೆಟ್ರೋಲ್ ಡೀಸೆಲ್ ನನ್ನ ದೇಶದಲ್ಲಿ ಸಿಗಲ್ಲ. ಅದು ಸಾಮಾನ್ಯ ಪ್ರಜೆಗೆ ಅರ್ಥ ಆಗ್ಬಿಟ್ರೆ ಆ ತೊಂದರೆ ಆಗಲ್ಲ. ಸಾಮಾನ್ಯ ಪ್ರಜೆಗಳಾದಂತ ನಾವೇ ಇವತ್ತು ನನ್ನ ಮನೆಯಲ್ಲಿ ಉತ್ಪಾದನೆ ಮಾಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಏನಿದೆಯೋ ಅದನ್ನ ನಾವು ತಗೋಬೇಕು. ನನ್ ಮನೆಯಲ್ಲಿ ಪಲ್ಯ ಇಲ್ಲ, ನಾನ್ ಪಕ್ಕದ ಮನೆಯಲ್ಲಿ ಹೋಗಿ ಕೇಳೋದು ಬೇಡ. ಈವ್ನಿಂಗ್ ಮಾಡ್ಕೊಳಕ್ ಆಗತ್ತೆ ನನಗೆ. ಇವತ್ತು ಮಧ್ಯಾಹ್ನ ಒಂದೊತ್ತು ಆಗ್ಬೋದಲ್ಲ ಮೇಡಮ್, ಊಟ ಮಾಡ್ಬೋದಲ್ಲ, ಹಾಗೆ ಆಗತ್ತೆ. ಯಾವುದೋ ಒಂದು ಕುಟುಂಬನ ಮೆಚ್ಚೋಕೋಸ್ಕರ ಈ ದೇಶದ ಪ್ರಧಾನಮಂತ್ರಿ ಈ ನಿರ್ಧಾರನ ತಗೊಂಡಿಲ್ಲ. ಪ್ರತಿಯೊಬ್ಬ ಪ್ರಜೆಯ ಸಂಕಷ್ಟಗಳಿಗೆ ಮುಂದೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ತಗೊಂಡಿದ್ದು. ಎಸ್ ಸರ್, ಥ್ಯಾಂಕ್ ಯು ಶಿವಾನಂದ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.